ಸರ್ ಸಾಲ ಸೋಲ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳುಗಳನ್ನ ನಾವು ಇಂಗ್ಲೀಷ್ ಶಿಕ್ಷಣ ಕೊಡೋದಕ್ಕೆ ಪ್ರೈವೇಟ್ ಶಾಲೆಗೆ ಸೇರಿಸ್ತೀವಿ ಅಂತೇಳಿ ಪೋಷಕರು ಹೋಗ್ತಾ ಇದ್ದಾರೆ. ಸೊ ಇಂಥವ್ರಿಗೆ ನಿಮ್ಮ ಪ್ರಕಾರ, ಈಗ ನೀವು ಹಲವಾರು ದೇಶಗಳಲ್ಲಿ ವರ್ಕ್ ಮಾಡಿ ಬಂದವರು, ಸೊ ನಿಮಗೆ ಅನಿಸುವಂಥದ್ದು, ಸೊ ಅವ್ರಿಗೆ ನಾನು ಸರ್ಕಾರಿ ಶಾಲೆಯಲ್ಲೇ ಎಜುಕೇಷನ್ ಕೊಡಿಸ್ತೀನಿ ಅಂತಂದರೆ, ಫ್ರೀಯಾಗಿ ಎಜುಕೇಷನ್ ಕೊಡಿಸ್ತೀನಿ ಅಂದರೆ ಪರ್ಯಾಯವಾಗಿ ಇರುವಂತಹ ಮಾರ್ಗಗಳೇನು ಸರ್ ನಿಮಗೆ ಗೊತ್ತಿರೋ ಪ್ರಕಾರ? ಪರ್ಯಾಯ ಸರ್ಕಾರಿ ಶಾಲೆಯಲ್ಲಿ ಸದ್ಯಕ್ಕೆ ಯಾವುದು ಪರ್ಯಾಯ ಮಾರ್ಗ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನವೋದಯ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗಬೇಕಾಗತ್ತೆ. ಸೊ ಇವೆಲ್ಲ ಹೇಳಿದ್ರಲ್ಲ, ಶಾಲೆಗಳು ಮಿಲಿಟರಿ ಸ್ಕೂಲ್ಸು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಹೋಗ್ಬೇಕಾಗತ್ತೆ. ಜನಗಳೆಲ್ಲ ಹೇಳೋದು ಆ ಕ್ವಾಲಿಟಿ ಎಜುಕೇಶನ್ ಇಲ್ಲೇ ಕೊಟ್ರೆ ನಾವು ಇಲ್ಲೇ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಓಕೆ ಸರ್, ನಿಮ್ಮ ಭಾಗದಲ್ಲಿ ಶಿಕ್ಷಣ ಹೇಗಿದೆ? ಹೇಗೆ ಒಂದು ಶಾಲೆಗಳಲ್ಲಿ ಶಿಕ್ಷಣ ಮತ್ತು ಶಿಕ್ಷಕರ ಕೊರತೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಹೇಗೆ ಇದು ಸಾಮಾನ್ಯವಾಗಿ ಸ್ವತಂತ್ರ ಬಂದ ನಂತರ ಏನು ಸರ್ಕಾರಿ ಶಾಲೆಗಳಿಗೆ ಆಡಳಿತ ಯಾರೋ ಮಾಡ್ಕೊಂಡು ಬಂದ್ರಲ್ಲ, ಹಂತ ಹಂತವಾಗಿ ಸರ್ಕಾರಿ ಶಾಲೆಗಳಿಗೆ ಕಾನೂನು ಬದಲಾವಣೆ ಮಾಡ್ಕೊಂಡು ಬಂದರು ಅಂಕಿ ಅನುಗುಣವಾಗಿ. ನಾನು 2-3 ಬಾರಿ ನಮ್ಮ ಶಾಲೆ ಇಂಗ್ಲೀಷ್ ಮೀಡಿಯಂ ಬೇಕು ಅಂತ ಹೋದಾಗ ನೀವು ಹೋಗಿದ್ರಿ ಹೋರಾಟ ಮಾಡಿ? ಹೋರಾಟ ಮಾಡಿಲ್ಲ, ಅಂದ್ರೆ ಮನವಿ ಮುಖಾಂತರ ನಾವು ನಮ್ಮ ಶಿಕ್ಷಕ ಮುಖ್ಯೋಪಾಧ್ಯಾಯರ ಮುಖಾಂತರ ಕಳಿಸಿದ್ವಿ. ರಿಜೆಕ್ಟ್ ಆಯ್ತು. ನಾ ಈಗ ಮಂಡ್ಯ ಜಿಲ್ಲೆದಾಗ ಅಡ್ಡಾಡ್ತಕ್ಕಂತ ನೋಡಿದಾಗ 30 ಮಕ್ಕಳು ಇರುವಲ್ಲಿ ಒಂದೊಂದು ಕಡೆ LKG UKG ಈಗಾಗಲೇ ಕೊಟ್ಟಿದ್ದಾರೆ. ಅಲ್ಲಿ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಒಂದು ಸಂಶಯ ಮೂಡಾಗತ್ತೈತಿ ಸರ್ಕಾರ. ಓಕೆ, ಯಾಕಂದ್ರೆ ರಾಜ್ಯದಲ್ಲಿ ಇರತಕ್ಕಂಥ 41,905 ಸರ್ಕಾರಿ ಶಾಲೆಗಳು ಸರಿ ಸಮಾನವಾದ ಶಿಕ್ಷಣ ಸಿಗ್ತಾರೆ, ಯಾಕೆ ಜನ ಖಾಸಗೀಕರಣಕ್ಕೆ ಹೋಗ್ತಾರೆ? ಹೌದು. ಓಕೆ ಸರ್, ಮೇಯ್ನ್ಲಿ ಸರ್ಕಾರ ಈ ಸರ್ಕಾರಿ ಶಾಲೆಗಳನ್ನ ಉಳಿಸಲಿಕ್ಕೆ ಕೊಡಬೇಕಾಗಿರೋದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಜೊತೆಗೆ, ಈಗ ಜನರುಗಳು ಏನು ಹಳ್ಳಿಗಳಲ್ಲಿರೋ ಜನರುಗಳು 50,000 ಕೊಟ್ಟು ಒಂದು ವರ್ಷಕ್ಕೆ 1 ಲಕ್ಷ ಕೊಟ್ಟು 2 ಲಕ್ಷ ಕೊಟ್ಟು ಪ್ರೈವೇಟ್ ಶಾಲೆಗೆ ಸೇರಿಸ್ತಾರೆ ಅಂತಂದರೆ, ಅವ್ರಿಗೆ ಊಟ ಹಾಕ್ಲಿಕ್ಕೆ ಸರ್ಕಾರದವರು ನಾವು ಹೇಳ್ತಾರೆ, ನಾವು ಮೊಟ್ಟೆ ಕೊಡ್ತೀವಿ, ನಾವು ಊಟ ಕೊಡ್ತೀವಿ, ಜೊತೆಗೆ ಬಾಳೆಹಣ್ಣು ಕೊಡ್ತೀವಿ, ಆಮೇಲೆ ಶಾಲೆಗೆ ಬಸ್ನು ಕೂಡ ಕಳಿಸ್ಕೊಡ್ತೀವಿ ಇವಾಗ. ಆದರೂ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ ವಿದ್ಯಾರ್ಥಿಗಳು, ನಾವೇನು ಮಾಡಲಿ ಅಂತೇಳಿ ವಿಧಾನಸೌಧದಲ್ಲಿ ಏನು ನಡಿಬೇಕಾದ್ರೆ, ವಿಧಾನಸಭೆ ಕಲಾಪ ನಡಿಬೇಕಾದ್ರೆ, ಪರಿಷತ್ ಕಲಾಪ ನಡಿಬೇಕಾದ್ರೆ ಹೇಳ್ತಾರೆ. ಆದರೆ ಅಷ್ಟೊಂದು 2 ಲಕ್ಷನೇ ಕಟ್ಟಬೇಕಾದ್ರೆ ಅವ್ರಿಗೆ ಊಟ ಕೊಡೋದಾಗಿರ್ಬೋದು, ಮೊಟ್ಟೆ ಕೊಡೋದಾಗಿರ್ಬೋದು, ಕಳಿಸ್ಕೊಡ್ಲಿಕ್ಕಾಗಿರ್ಬೋದು ಯಾವುದೇ ಪ್ರಾಬ್ಲಮ್ಮು ಬರಲ್ಲ. ಮೇಯ್ನ್ಲಿ ಬೇಕಾಗಿರೋದು ಯಾವ ಬೋರ್ಡ್ ಕೊಡ್ತಾ ಇದೆ ಶಿಕ್ಷಣ ಅನ್ನೋದು, ಇಂಗ್ಲೀಷ್ ಮೀಡಿಯಂ ಶಿಕ್ಷಣ, ಹಾಗೆ ಶಿಕ್ಷಕರು, ಈ ಮೂರನ್ನ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಸರ್ಕಾರ ಬೇರೆ ರೀತಿಯಲ್ಲಿ ಒಂದು ಜನಗಳ ಮೇಲೆ ಮಕ್ಕಳ ಟೋಪಿ ಆಗ್ತಿದೆ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹೌದು, ಇದೆಲ್ಲ ಹೋಗ್ಬೇಕಂದ್ರೆ ಇನ್ನೊಂದು ಏನು ಮಾಡಬೇಕು ಅಂದರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಲೇಬೇಕು ಅಂತ ನಿಯಮ ಮಾಡಿದಾಗ STMC ಕಮಿಟಿಲಿ IAS ಅಧಿಕಾರಿನೂ ಬರ್ತಾರೆ, PWD ಇಂಜಿನಿಯರು ಬರ್ತಾರೆ, ಮತ್ತೆ ಆಟೋ ಡ್ರೈವರ್ ಮಕ್ಕಳು ಬರ್ತಾರೆ, ಕಾರ್ಮಿಕರ ಮಕ್ಕಳು ಬರ್ತಾರೆ, DC ರು ಬಂದು ಜಾಯ್ನ್ ಆಗ್ತಾರೆ. ಆಗ ಜನಸಾಮಾನ್ಯರಿಗೆ ಏನು ತೊಂದರೆ ಆಗಲ್ಲ, ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಅದೊಂದು ರೂಲ್ ಮಾಡಬೇಕು. ಸರ್, ಕೊನೆಯದಾಗಿ ಹೇಳಬೇಕಂದ್ರೆ, ಸೊ ಈಗ ಈ ಚಾನಲ್ನ ನೋಡೋರಾಗಿರ್ಬೋದು, ಅವ್ರಿಗೆಲ್ಲ ಏನು ಸಂದೇಶನ ಕಳ್ಸೋಕ್ಕೆ ಇಷ್ಟಪಡ್ತೀರಾ? ಕೊನೆಯ ಒಂದು ವರ್ಡ್ಸ್. ಜೂನ್ 6ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಪಂಜಿನ ಮೆರವಣಿಗೆ ಇರುತ್ತೆ. ಕನಿಷ್ಠ ಅಂದ್ರೆ 3,000 ಜನ ಪಂಜನ್ನ ಇಟ್ಕೊಂಡು ಇದು ಮಾಡ್ತೀವಿ. ಆ ಪಂಜ್ ಗಂಟೆಗೆ ಸರ್? 5 ಗಂಟೆಗೆ ಅಸೆಂಬಲ್ ಆಗಬೇಕು, 6 ಗಂಟೆಗೆ ಶುರು ಮಾಡ್ತೀವಿ. ಓಕೆ, 3,000 ಜನ ಇರ್ತಾರೆ. ಆ ಲೈನೇ 1.5 ಕಿಲೋಮೀಟರ್ ಇದ್ದಾವೆ, 1.5 ಕಿಲೋಮೀಟರ್ ಲೈನ್ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 1.5 ಕಿಲೋಮೀಟರ್ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ 1.5 ಕಿಲೋಮೀಟರ್ ಪಂಜಿ ಇಟ್ಕೊಂಡು ಬರ್ತಾ ಇದ್ದಾರೆ. ಸ್ವತಂತ್ರ ಪೂರ್ವ ಚಳವಳಿಯ ಮರುಸೃಷ್ಟಿ ಮಾಡ್ಬೋದು. ಆ ಗೆಲುವೆಲ್ಲ ಜನರ ಕೈಲಿದೆ. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅನ್ನುವಂತಹ ಹೋರಾಟ, ಅದಕ್ಕೆ ಅಡಿಪಾಯ ಮಂಡ್ಯ ಜಿಲ್ಲೆಯ ಒಂದು ಭರ್ಜರಿ ಹೋರಾಟದ ಮೂಲಕನೇ ಒಂದು ಅಡಿಪಾಯ ಸಿಗಲಿ ಅಂತ ಹೇಳ್ತಾ, ಈ ಒಂದು ಹೋರಾಟಕ್ಕೆ ನೀವು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲ, ಅದರಲ್ಲೂ ಸಹ ನಾನು ಸರ್ಕಾರಿ ಕೆಲಸ ಪಡಿಬೇಕು, ಸರ್ಕಾರಿ ಶಿಕ್ಷಕರಾಗಬೇಕು ಅಂತ ಹೇಳಿ B.Ed ಮಾಡಿ M.Ed ಮಾಡಿ ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಗೆ ಹೋಗಬೇಕು ಅಂತೇಳಿ ಓದ್ತಾ ಇದ್ದೀರಲ್ಲ, ಆ ಓದೋರೆಲ್ಲ ನಿಮಗೆ ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ನಿಮಗೆ ಸರ್ಕಾರಿ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕೆಲಸ ಸಿಗೋದು. ಅದು ಉಳಿಬೇಕು ಅಂದರೆ ಇಂತಹ ಹೋರಾಟಗಳಿಗೆ ಕೈ ಜೋಡಿಸಿ ಹೋರಾಟ ಮಾಡೋರಿಗೂ ಸಹ ಸಹಾಯ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಗುರುಕುಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.
ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್. ಥ್ಯಾಂಕ್ ಯು ಸರ್.